ನಾವೆಷ್ಟು ವರ್ಷ ಬದುಕಿದ್ರು ನೆನಪಲ್ಲಿ ಉಳಿಯೋದು ಕೆಲವು ದಿನಗಳು ಮಾತ್ರ. ಎಷ್ಟು ಜನ ನೋಡಿದ್ರು ಮನಸ್ಸಲ್ಲಿ ಉಳಿಯೋದು ಕೆಲವರು ಮಾತ್ರ. ಅಂತ ಕೆಲವು ದಿನ ಮತ್ತೆ ಜನ ಸಿಗೋದು ಈ ಪದವಿ ಪೂರ್ವ ದಿನಗಳಲ್ಲೇ. ನಿಜವಾದ ಪ್ರೀತಿ ಹುಟ್ಟೋದು, ಹೊಡೆದಾಡೋಷ್ಟು ಕೋಪ ಬರೋದು, ಏನೇ ಕಷ್ಟ ಇದ್ರು ನಮ್ಮ ಜೊತೆ ಫ್ರೆಂಡ್ಸ್ ಇದ್ದಾರೆ ಅಂತ ಅನ್ಸೋದು ಇದೇ ಟೈಮಲ್ಲಿ. ನಮ್ಮ ಪೇರೆಂಟ್ಸ್ ನಮ್ಗೆ ಯಾವಾಗಲೂ ಹೇಳೋದೊಂದೇ, ಈ 2 ವರ್ಷ ಚೆನ್ನಾಗಿ ಓದ್ಬಿಟ್ರೆ ಜೀವನ ಪೂರ್ತಿ ಚೆನ್ನಾಗಿರ್ಬೋದು ಅಂತ. ಆದರೆ ನನ್ನ ಪ್ರಕಾರ ಈ 2 ವರ್ಷನೇ ನಮ್ಮ ಇಡೀ ಜೀವನಕ್ಕಾಗೋಷ್ಟು ಖುಷಿ ಕೊಡೋದು. ನಾವಿನ್ಮೇಲೆ ಡಿಗ್ರಿಗೆ ಬೇರೆ ಬೇರೆ ಕಾಲೇಜ್ ಸೇರ್ತೀವಿ, ಆಮೇಲೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತೀವಿ. ಅಲ್ಲಿ ಎಷ್ಟೇ ಜನ ಫ್ರೆಂಡ್ಸ್ ಆದರೂ ಅವರಲ್ಲಿ ನಮಗೆ ಕಾಣಿಸೋದು ನಮ್ಮ PUC ಫ್ರೆಂಡ್ಸನ್ನೇ. ಈಗ ಯಾರೋ ಒಬ್ಬ ಒಳ್ಳೆ ಹುಡುಗನ ನೋಡಿದೆ ಅನ್ಕೊಳ್ಳಿ, ಅವ್ನು ನಮ್ಮ ಹರ್ಷ ಅನ್ಸ್ತಾನೆ. ಒಳ್ಳೆ ಪ್ರಾಣಿ ತರ ಕಟ್ಟಾಕಿದ್ರಲ್ಲ ಸರ್. ಮೆಚೂರ್ ಥಿಂಕಿಂಗ್ ಇದ್ರೆ ರಾಜಿ ಅಲ್ವಾ ಅನ್ಸುತ್ತೆ. ಸ್ಟಡೀಸ್ ಮೇಲೆ ಫೋಕಸ್ ಮಾಡು. ತರಲೆ ಮಾಡೋನ್ ನೋಡಿದ್ರಂತೂ ಅವ್ನು ನಮ್ಮ PGನೇ ಇರ್ಬೋದೇನೋ ಅನ್ಸುತ್ತೆ. ಹಿಂಗೆಲ್ಲ ಏನೇ ಅನ್ಸಿದ್ರು ಅವ್ರು ಯಾರು ನೀವಾಗಿರಲ್ಲ ಅನ್ನೋದೇ ಸತ್ಯ. ನಾವು ಇಡೀ ವರ್ಷ ಅದೇ ಕ್ಲಾಸ್ ರೂಮಿಗೆ ಬರ್ತಿದ್ವಿ, ಆದರೂ ಎಲ್ಲ ಹೊಸದಾಗೆ ಕಾಣಿಸ್ತಿತ್ತು. ದಿನ ಅದೇ ಬೋರ್ಡ್ ನೋಡ್ತಿದ್ವಿ, ಆದರೂ ಅದು ದಿನ ಹೊಸ ಹೊಸ ಪಾಠ ಕಲಿಸ್ತಿತ್ತು. ನಮ್ಮ ಸ್ವಲ್ಪ ಜನ MBBSಗೆ ಹೋಗ್ಬೋದು, ಇನ್ನು ಕೆಲವರು ಇಂಜಿನಿಯರಿಂಗ್ ಹೋಗ್ಬೋದು. ಯಾರು ಎಲ್ಲೇ ಹೋದ್ರು ಯಾವತ್ತಾದರೂ ಒಂದಿನ ನಮ್ಮ ಈ ಪದವಿ ಪೂರ್ವ ದಿನಗಳನ್ನ ನೆನೆಸ್ಕೋತೀವಿ. ಆ ನೆನಪಾಗಿದ್ದ ದಿನ ನಾವೆಲ್ಲ ಒಟ್ಟಿಗೆ ಸೇರಬೇಕು, ಒಟ್ಟಿಗೆ ಸೇರಿ ಮತ್ತೆಲ್ಲ ನೆನೆಸ್ಕೊಳ್ಬೇಕು. ವರ್ಷದಲ್ಲಿ ಒಂದಿನ, ಅಟ್ಲೀಸ್ಟ್ ಒನ್ಸ್ ಇನ್ ಅ ಇಯರ್ ಒಟ್ಟಿಗೆ ಸಿಗ್ಬೋದಲ್ವಾ? ನಾವೀಗ ದೊಡ್ಡವರಾಗ್ತಾ ಇದ್ದೀವಿ, ನಮ್ಮ ಚೈಲ್ಡ್ಹುಡ್ಡೇ ಚಂದ ಅನ್ಸುತ್ತೆ. ಜೀವನದಲ್ಲಿ ಮುಂದೋಗ್ತಿದ್ದೀವಿ, ಒಂದ್ಸಾರಿನಾದ್ರೂ ಈ ದಿನಗಳನ್ನ ತಿರುಗಿ ನೋಡ್ಬೇಕು ಅನ್ಸುತ್ತೆ. ಇವಾಗ ನಾವೆಲ್ಲ ಖುಷಿಯಾಗಿದ್ದೀವಿ, ಆದರೆ ಮತ್ತೆ ಸಿಗೋಣ ಅಂತ ಹೇಳೋಕೆ ಮನಸ್ಸಿಗೆ ಯಾಕೋ ಭಾರ ಆಗ್ತಾ ಇದೆ. We met to create memories and we are departing to cherish them.